ಗೈಸ್ ನೋಡಿ ನಾವು ತೊಗೊಂಡಿರೋಂಥ ಎಷ್ಟು ಐಟಮು ಇದು ಬೈ ಒನ್ ಗೆಟ್ ಬಂದಿತ್ತು, ಅದಕ್ಕೆ ತೊಗೊಂಡಿದ್ದೀವಿ. ಹಿಡ್ಕೊ ಹಿಡ್ಕೊ ಎಲ್ಲದು ಎಲ್ಲದು ಹಿಡ್ಕೊ 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 ಹಿಡ್ಕೊ. ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಡಿಮಾರ್ಟ್ಗೆ ಹೋಗ್ತಾ ಇದ್ವಿ. ಮನೆಗೆ ಸ್ವಲ್ಪ ಐಟಮ್ ತರಬೇಕಾಗಿತ್ತು. ಅಕ್ಕಿ, ಬೇಳೆ ಇಂಥವೆಲ್ಲ ಸ್ವಲ್ಪ ಐಟಮ್ಗಳೆಲ್ಲ ಖಾಲಿ ಆಗಿದ್ದಾವೆ. ಹಬ್ಬ ಬೇರೆ ಹತ್ರ ಇದೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೋಸ್ಕರ ಐಟಮ್ ಎಲ್ಲ ತಂದಿಟ್ಬಿಡೋಣ ಅಂತ ನೋಡಿ ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಈಚೆ ತಗ್ಸಿ ಫುಲ್ ಅಂಗಡಿನೇ ಇಲ್ಲಿ ಹಾಕ್ಬಿಟ್ಟವ್ರೆ. ನಾಳೆಯಿಂದ ಹೋಗ್ತಾರಂತೆ ಎಲ್ಲನೂ 10 ರೂಪಾಯಿ ಅಂತ ಮಾರ್ಕೊಂಡು ಬರೋಕ್ಕೆ. ಅದಕ್ಕೆಲ್ಲ ತೊಳೆದಿಕ್ಕವ್ರು ನೋಡಿ, ಎಲ್ಲ ಫುಲ್ ಶೈನಿಂಗ್ ಹೊಡಿತಾಯಿತ್ತು. ಯೂಸ್ ಮಾಡಿಲ್ಲ, ಸುಮ್ಮನೆ ತುಂಬ್ಕೊಳ್ಳೋದು ಅಷ್ಟೇ ಅಂತಂದು ಅಲ್ವಾ? ಹಾಂ ನೋಡಿ, ಸುಮ್ಮನೆ ತುಂಬ್ಕೊಳ್ಳೋದು ಅಷ್ಟೇ. ಅದನ್ನು ಎತ್ತೋದು, ಇಳಿಸೋದು, ತೊಳೆಯೋದು, ಮುಡುಗೋದಲ್ಲೇ ಅಷ್ಟೇ. ವರ್ಷ ಈ ಥರ ಮಾಡಿ ಸುಮ್ಮನೆ ಸೌದೋಗ್ತಾಯಿತ್ತು ಅಷ್ಟೇ ಪಾತ್ರೆ. ಅದು ಯೂಸ್ ಅಂತೂ ಆಗ್ತಾಯಿಲ್ಲ. ಬನ್ನಿ ಡಿಮಾರ್ಟ್ಗೆ ಹೋಗ್ತಾ ಇದ್ವಿ ಶಾಪಿಂಗ್ ಮಾಡೋದಕ್ಕೆ. ನೋಡಿ ನಮ್ಮಮ್ಮ ರೆಡಿ ಆಗೋರೆ, ಮಿಂಚ್ತಾವ್ರು ನೋಡಿ ನೋಡಿ ಪೂಜೆ ಮಾಡಿದ್ವಿ. ಈಗ ನೋಡಿ ಎಲ್ಲ ಐಟಮ್ ಫುಲ್ ತೆಗೆದೆಲ್ಲ ಇಟ್ಬಿಟ್ಟವ್ರೆ ಪೂರ್ತಿ. ಹಾಂ, ಎಲ್ಲ ತೊಳೆದ್ಬಿಟ್ಟು ಬಂದು ಎತ್ತಿಡಬೇಕು. ಬನ್ನಿ ಹೊರಡೋಣ. ಗೈಸ್ ನೋಡಿ ನಮ್ಮಮ್ಮ ಆ್ಯಕ್ಟಿಂಗ್ ಮಾಡ್ತಾರೆ ಇವಾಗ. ಹೆಲ್ಮೆಟ್ ಹಾಕಿಲ್ಲೇ ಇಟ್ಟಿದೆ, ಅದಕ್ಕೆ ತಗೊಂಡು ಹೋಗ್ತಾಯಿದ್ದೀನಿ. ಈಗ ನೋಡಿ ಬ್ಯಾಗು ಹೆಲ್ಮೆಟ್ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾರೆ ಫುಲ್ಲು ತುಂಬ್ಕೊಬರೋಕ್ಕೆ ಪ್ಯಾಕೆಟಲ್ಲಿ. ಗೈಸ್ ನೋಡಿ ಡಿಮಾರ್ಟ್ಗೆ ಈಗ ಬಂದರೆ ಇದು ಎಂಟ್ರೆನ್ಸ್. ಗೈಸ್ ನೋಡಿ ನಾವು ತೊಗೊಂಡಿರೋಂಥ ಎಷ್ಟು ಐಟಮು ಇದು ಬೈ ಒನ್ ಗೆಟ್ ಬಂದಿತ್ತು, ಅದಕ್ಕೆ ತೊಗೊಂಡಿದ್ದೀವಿ. ಗೈಸ್ ನೋಡಿ ನಮ್ಮಮ್ಮ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಅಂತ ಹುಡುಕ್ತಾವ್ರೆ. ನೋಡಿ ಟವಲ್ ತೊಗೋಬೇಕು ಅಂತಿದ್ರು. ಟವಲ್ ಸೆಕ್ಷನಲ್ಲಿ ಯಾವ್ದು ತೊಗೊಳ್ಳಿ ಬಿಡಲಿ ಅಂತ ಸೆಲೆಕ್ಷನ್ ಮಾಡ್ತಾರೆ. ಬಟ್ ಎಲ್ಲ ತೊಗೋಬೇಕು ಅನ್ನಿಸ್ತೈತೆ, ಬಟ್ ಆಗಲ್ಲ. ಚಂದ್ರಮ್ಮ ಗೈಸ್ ನೋಡಿ ರಕ್ಷಾ ಬಂಧನ್ಗೆ ರಾಖಿ ತೊಗೋತಾವ್ರೆ ನೋಡಿ. ಆಲ್ಮೋಸ್ಟ್ ಪರ್ಚೇಸಿಂಗ್ ಎಲ್ಲ ಮುಗೀತು. ಇವಾಗ ಬಿಲ್ಲಿಂಗಿಗೆ ಹೋಗ್ತಾ ಇದ್ದೀವಿ. ಗೈಸ್ ಜಸ್ಟ್ ಇವಾಗ ಬಂದ್ವಿ ಡಿಮಾರ್ಟಿಂದ. ಜನ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದ್ರು, ವೀಕೆಂಡ್ ಅಲ್ವಾ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಐಟಮ್ ಎಲ್ಲ ತಂದ್ವಿ ಮನೆಗೆ. ಈಗ ಬಿಸ್ಕೆಟ್ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟಿದ್ದೀವಿ. ಬರ್ಬನ್ ಫ್ಯಾಮಿಲಿ ಸ್ನ್ಯಾಕ್ಸ್ ಏನೂ ಜಾಸ್ತಿ ತೊಗೊಂಡಿಲ್ಲ, ಅದು ಬಿಟ್ಟರೆ ಮನೆ ಐಟಮ್ ಅಷ್ಟೇ. ಪೇಸ್ಟು ಮತ್ತು ದಿನಸಿ ಐಟಮು, ಅದು ಬಿಟ್ಟರೆ ಇದೆ ಈ ಕಡೆನೂ ಅಷ್ಟೇ. ನೋಡ್ತಾ ಇರ್ಬೋದು ಸೋಪ್ಸು ಮತ್ತು ಈ ಥರ ಅವಲಕ್ಕಿ ಅದೇ ಇದು ತೊಗೊಂಡಿದ್ದೀವಿ. ಜನ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದ್ದರು, ವೀಕೆಂಡ್ ಅಲ್ವಾ, ಕಾಲಿಕ್ಕಕ್ಕೆ ಜಾಗ ಇರಲಿಲ್ಲ. ಟ್ರಾಲಿ ಎಲ್ಲ ತೊಗೊಂಡೋಗಕ್ಕೆ ಆಗ್ತಾನೆ ಇರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆಯಲ್ಲ, ಅದರಿಂದ ಜನ ಸಿಕ್ಕಾಪಟ್ಟೆ ರಶ್ ಇದ್ದರು. ನೋಡಿ ನಮ್ಮಮ್ಮ ನೈಟ್ಗೆ ಅಡುಗೆ ಈಗಲೇ ಮಾಡ್ತಾವ್ರೆ. ನನಗೆ ಓಟ್ಸ್ ಮಾಡಿದ್ದಾರೆ ನೋಡಿ, ಘಮ ಅಂತ ಐತೆ. ಏನಕ್ಕಿದು? ಬನ್ನಿ ನಾವು ಓಟ್ಸ್ ತಿನ್ನೋಣ ಹಾಕೊಂಡು ಪ್ಲೇಟ್ಗೆ. ನಿಮ್ಮ ಮನೇಲಿ ಯಾರು ಈ ಥರ ಓಟ್ಸ್ ಮಾಡ್ತೀರಾ ನೀವು ಹೇಳಿ. ನೋಡಿ ಆಲ್ಮೋಸ್ಟ್ ಬಿಸಿಬೇಳೆ ಭಾತ್ ಥರ ಇರುತ್ತೆ. ಅದೇನು ಊಟ ಮಾಡಿರಲಿಲ್ವಲ್ಲ, ಅದಕ್ಕೆ ಇವಾಗ ಮಾಡಿಕೊಂಡು ತಿಂತಾರದು. ಬನ್ನಿ ತಿನ್ನೋಣ. ನೋಡಿ ಇನ್ನೂ ಐಟಮ್ ಎಲ್ಲ ಇಲ್ಲೇ ಐತೆ. ಎಲ್ಲನೂ ಚೀಲಕ್ಕೆ ಹಾಕಿ ತುಂಬಿ ಮಡಗಬೇಕು. ನೋಡಿ ಫುಲ್ಲು ಅಂಗಡಿ ಓಪನ್ ಮಾಡಿಬಿಟ್ಟಾರೆ ನಮ್ಮಮ್ಮ. ಗೈಸ್ ನಾನು ಸಿಸ್ಟಮ್ ರೆಡಿ ಮಾಡಿಸ್ಕೊಂಬಂದಿದ್ದೆ, ಅಂದರೆ ನನ್ನ ಲ್ಯಾಪ್ಟಾಪ್ನ. ಬಟ್ ಯಾಕೋ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತದೆ. ನೋಡಿ ಯೂಸ್ ಮಾಡ್ತಾ ಇದ್ದಂಗೆ ಆಫ್ ಆಗಿಬಿಟ್ಟು ಈ ಥರ ಒಂದು ತೋರಿಸ್ತದೆ ಟೆಕ್ಸ್ಟಲ್ಲಿ, ಏನಂದರೆ ಹಾರ್ಡ್ ಡಿಸ್ಕ್ ಏನೋ ಪ್ರಾಬ್ಲಮ್ ಇದೆ ಅಂತ. ನಾನು ಹಾರ್ಡ್ ಡಿಸ್ಕು ಮತ್ತು ಇದನ್ನು SSD ಇನ್ಸ್ಟಾಲ್ ಮಾಡಿಸಿದಾಗ ಎರಡು ಹೊಸ್ದಾಗೆ ಮಾಡಿಸಿದ್ದು. ಏಕೆಂದರೆ ಫಸ್ಟ್ ಇದ್ದಿದ್ದ ಹಾರ್ಡ್ ಡಿಸ್ಕು ಹಾಳಾಗಿಬಿಟ್ಟಿತ್ತು. ಆವಾಗ OS ಅದರಲ್ಲಿ ಇರೋದು ಬೇಡ ಅಂತ ಅಂದ್ಬಿಟ್ಟು ಸಪ್ರೇಟ್ SSD ಇನ್ಸ್ಟಾಲ್ ಮಾಡಿಸಿ ನಂತರ ಹಾರ್ಡ್ ಡಿಸ್ಕ್ನ ಇನ್ಸ್ಟಾಲ್ ಮಾಡಿಸಿದ್ದೆ. ಮತ್ತೆ ಯಾಕೋ ಹೋಗಿರೋಂಗೆ ಕಾಣ್ತಾ ಇದೆ. ಈಗ ರೀಸೆಂಟಾಗಿ ಬ್ಯಾಟ್ರಿ ಹಾಕ್ಸ್ಕೊಂಡು OSನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಬಂದಿದ್ದೆ. ಮತ್ತೆ ತಿರ್ಗಿ ಅದೇ ಥರ ಪ್ರಾಬ್ಲಮ್ ಕೊಡ್ತಾ ಇದೆ. ನೋಡಿ ಏನು ಪ್ರೆಸ್ ಮಾಡಿದ್ರು ವರ್ಕ್ ಆಗ್ತಿಲ್ಲ. ಎಸ್ಕೇಪ್ ನೋಡಿ, F2 ನೋಡಿ. ಈಗ ನೋಡಿ ಈ ಥರ ಬರ್ತಾ ಇದೆ. ಏನಕ್ಕೆ ಈ ಥರ ಆಗ್ತಾಯಿದೆ ಗೊತ್ತಿಲ್ಲ. ತೊಗೊಂಡೋಗಿ ತೋರಿಸ್ಬೇಕು, ನೋಡೋಣ ಇನ್ನೊಂದ್ಸತಿ ಆನ್ ಆಗುತ್ತೆ ಇಲ್ವಾ. ಅದೇ ಥರ ಬಂದರೆ ಅದೇ ಥರ ಬರ್ತಾ ಇದೆ. ಏನಕ್ಕೆ ಈ ಥರ ಆಗ್ತಾಯಿದೆ ಗೊತ್ತಿಲ್ಲ. ಬನ್ನಿ ಅಷ್ಟರಲ್ಲಿ ನಮ್ಮಮ್ಮ ಎಲ್ಲನೂ ಪಾತ್ರೆ ಎಲ್ಲ ಬೆಳಗ್ಗೆ ಎತ್ತಿಡ್ತಾವ್ರೆ. ನೋಡಿ ಎಷ್ಟು ಪಾತ್ರೆಗಳಿರ್ತಾವೆ. ಅಮ್ಮ ದಿನ ಒಂದೊಂದು ಪಾತ್ರೆಯಲ್ಲಿ ಅಡುಗೆ ಮಾಡ್ತಾರೆ ಈ ಥರ ನೋಡಿ.
ದಿನ ನಾಷ್ಟ ನಮ್ಮ ಮನೇಲಿ ವೆರೈಟಿ ನಾಷ್ಟ ಮಾಡ್ತಾರೆ, ಅದಕ್ಕೆ ಈ ಥರ ಎಲ್ಲ ತೊಗೊಂಡವ್ರು ಪಾತ್ರೆ ಎಲ್ಲ ನೋಡಿ. ಎಷ್ಟು ಪಾತ್ರೆ ಐತೆ, ಡೈಲಿ ಒಂದೊಂದು ಯೂಸ್ ಮಾಡ್ತಾರೆ, ಡೈಲಿ ಒಂದೊಂದು. ಇದೆಲ್ಲ ಈಗ ತುಂಬಿ ಅದನ್ನು ಎತ್ತಿ ಸಜ್ಜೆ ಮೇಲೆ ಇಡಬೇಕು. ಸಜ್ಜೆ ಫುಲ್ ಖಾಲಿಯಾಗಿದೆ ನೋಡಿ. ಇದೆಲ್ಲ ಬಕೆಟ್ ಎಲ್ಲಿಂದ ಇದ್ದಿದ್ದು ಗೊತ್ತಾ, ನಮ್ಮ ಟ್ರಕ್ಕಿಗೆ ಯೂರಿಯಾ ಹಾಕ್ತೀವಿ, ಅದರಿಂದ ತಂದಂಥ ಒಂದು ಬಕೆಟ್ಸ್ನ ಮೇಲ್ಗಡೆ ಕಟ್ ಮಾಡಿ ಹಿಂಗೆ ಯೂಸ್ ಮಾಡ್ತಾಯಿದ್ದೀವಿ ನೋಡಿ. 1 2 3 4 5 ಇದುವರೆಗೂ ಇಷ್ಟೊಂದು ಯೂರಿಯಾ ಟ್ಯಾಂಕ್ಸ್ನ ಅಂದರೆ ಬಕೆಟ್ಸ್ನ ನಾವು ಯೂಸ್ ಮಾಡಿದ್ದೀವಿ ನೋಡಿ. ನಮ್ಮ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ. ನಾನೇ ಪಾತ್ರೆ ಎಲ್ಲ ತೊಳೆದು ಮಡಗಿರೋದು ಅಂತ ಕೆಲಸ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾರೆ ನೋಡಿ. ನಮ್ಮ ಅಮ್ಮನಿಗೆ ಎಷ್ಟು ಮಾಡಿಕೊಟ್ರು ಮಾಡಿಲ್ಲ ಅಂತಲೇ ಹೇಳಿ. ಆಯ್ತು ನೀನೇ ಮಾಡಿದ್ದು ಎಲ್ಲ ನೀನೇ ಮಾಡಿದ್ದು ಆಯಿತು, ನಾವೇನು ಮಾಡಿದ್ದು. ಗೈಸ್ ನೋಡಿ ನಮ್ಮಮ್ಮ ಎಷ್ಟು ಪಾತ್ರೆಗಳನ್ನೆಲ್ಲ ತೆಗೆದಿಟ್ಕೊಂಡವ್ರು ನೋಡಿ. ಎಷ್ಟು ಥರ ಪ್ಲೇಟ್ಸು ನೋಡಿ, ತಟ್ಟೆಗಳೆಲ್ಲ. ಇದೆಲ್ಲ ಏನಕ್ಕೆ ಅಂತಂದರೆ ದೊಡ್ಡದಾಗೆ ಬಾಡೂಟ ಮಾಡಿಸಿದಾಗ ಎಲ್ರಿಗೂ ಕೊಡೋಕ್ಕೆ ನಮ್ಮಮ್ಮ ತೆಗೆದಿಟ್ಕೊಂಡಿರೋದು ನೋಡಿ. ಇನ್ನು ಸ್ಟಿಕ್ಕರ್ ಕೂಡ ರಿಮೂವ್ ಮಾಡಿಲ್ಲ. ತರೋದು ಸುಮ್ಮನೆ ಹಂಗೆ ಇಡೋದು, ಯೂಸ್ ಮಾಡಲ್ಲ, ತೊಳೆಯೋದು ಮಡಗೋದು ಅಷ್ಟೇ ನೋಡಿ. ಸ್ಕ್ರ್ಯಾಚಸ್ ಕೂಡ ಆಗಿಲ್ಲ ಸರಿಯಾಗಿ, ಎಷ್ಟು ಇಂಟ್ಯಾಕ್ಟಾಗಿ ಕ್ಲೀನಾಗಿದೆ ಅಂತ. ಗೈಸ್ ನೋಡಿ ಹೆಂಗಿದೆ ಅಂತ ನೋಡಿ. ಇದು ನಮ್ಮಮ್ಮ ಇಲ್ಲಿ ಒಗ್ಗರಣೆ ಎಲ್ಲ ಹಾಕ್ತಾ ಇರ್ತಾರಲ್ಲ, ಅದರಿಂದ ಪೇಪರೆಲ್ಲ ಫುಲ್ ಆಯಿಲ್ ಥರ ಆಗ್ಬಿಟ್ಟೈತೆ. ಈ ಕಡೆ ಎಲ್ಲ ನೋಡಿ ಹೆಂಗಿದೆ ಅಂತ. ಅಡುಗೆ ಮನೆ ಚಿಕ್ಕದಲ್ವಾ, ವೆಂಟಿಲೇಷನ್ ಕಮ್ಮಿ ಇರೋದ್ರಿಂದ ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ಎಲ್ಲ ಪ್ಯಾಕಪ್ ಮಾಡಿದ್ದಾರೆ ನಮ್ಮಮ್ಮ, ಅದ್ರ ಮೇಲೆ ನೇಮ್ ಕೂಡ ಬರೆದ್ಬಿಟ್ಟವ್ರೆ, ಈಸಿ ಆಗಲಿ ಅವ್ರಿಗೆ ಎತ್ಕೊಳ್ಳೋಕ್ಕೆ ಅಂತ ನೋಡಿ. ಈಗ ಎತ್ತಿಡ್ತಾ ಇದ್ದೀವಿ. ಇದು ಯಾಕೆ ಚೀಲ ಕಟ್ಟೋದು ಅಂತಂದರೆ ಒಳಗಡೆ ಪಾತ್ರೆ ಸ್ವಲ್ಪ ಕ್ಲೀನಾಗಿರುತ್ತೆ, ಅದರಿಂದ ಈ ಥರ ಕಟ್ಟುವಂಥದ್ದು ನಾವು. ಪ್ಲಾಸ್ಟಿಕ್ ಚೊಂಬುಗಳು ಅಮ್ಮ ಬರೆದಿರೋದು ನೋಡಿ. ಇನ್ನೂ 3 ಬಕೆಟ್ ಇದ್ದಾವೆ. ಇದೆಲ್ಲ ನೋಡಿ ಈಚರ್ದು ನಮ್ಮ ಟ್ರಕ್ ಇದೆಯಲ್ಲ, ಆ ಟ್ರಕ್ದು ಯೂರಿಯಾ ತಂದಂಥ ಬಕೆಟ್ಗಳಿದೆಲ್ಲ ನೋಡಿ. ವೇಸ್ಟೇಜ್ ಮಾಡ್ತಾರೆ ಕೆಲವರು, ನಮಗಿದು ಯೂಸ್ ಆಗ್ತಾಯಿದೆ. ಗೈಸ್ ನೋಡಿ ಪೂರ್ತಿ ಜೋಡಿಸಾಯಿತು. ನಮ್ಮಮ್ಮ ತಂದುಕೊಟ್ರು, ಎಲ್ಲನೂ ಲೈನಿಗೆ ಇಟ್ಟಿದ್ದೀನಿ. ಆ ಕಡೆ ಸಿಲ್ವರ್ ಬಾಕ್ಸು ಯಾಕೆ ಈ ಕಡೆ ಇಟ್ಟಿಲ್ಲ ಆದರೆ ಅದನ್ನು ಪೂರ್ತಿ ಇಲ್ಲೆಲ್ಲ ಒಲೆ ಹತ್ರ ಒಗ್ಗರಣೆ ಹಾಕ್ತಾರಲ್ಲ, ಎಲ್ಲ ಪೂರ್ತಿ ಜಿಡ್ಡು ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಆ ಕಡೆ ಇಟ್ಟೆ. ಈ ಬಕೆಟ್ ಏನು ಜಾಸ್ತಿ ತಲೆ ಕೆಡಿಸ್ಕೊಳಂಗಿರಲ್ಲ, ಪೂರ್ತಿ ಹಾಕಿ ಪೇಪರೆಲ್ಲ ಹಾಕಿ ಕಟ್ಟಿದಾರಲ್ಲ ಅದಕ್ಕೆ. ಇಷ್ಟೇ, ಇನ್ನೊಂದು ಸ್ವಲ್ಪ ಏನಿದೆ ಅಂತೆ, ಸ್ವಲ್ಪ ಕುಕ್ಕರು ಮತ್ತು ಇಡ್ಲಿ ಪಾತ್ರೆ ಅದು ಇದು ಇಡೋವಂಥದ್ದು ಅಷ್ಟೇ. ಈ ಕಡೆ ಏನು ಜಾಸ್ತಿ ಇಡಲ್ಲ ನೋಡಿ, ಈ ಥರ ಆಯಿಲ್ ಆಗ್ಬಿಡುತ್ತೆ ಅಂತ. ಗೈಸ್ ನೋಡಿ ಇಲ್ಲಿ ನಮ್ಮ ಗೆಸ್ಟು ಇಲ್ಲಿ ಹಿಡಿಯೋಕ್ಕೆ ನೋಡ್ತಾವ್ರೆ ಫೋನಲ್ಲಿ. ಇಟ್ಕೊಡ್ಕೊ, ಹಿಂದೆ ಬಂದ್ಬಿಡ್ತಿಡ್ಕೊ. ಅಲ್ಲಿ ಎಲ್ಲ ಹಿಡ್ಕೊ ನೋಡಿ ಚೆನ್ನಾಗಿ ಹಿಡ್ಕೊ ತಿನ್ಕೊ 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 ಹಿಡ್ಕೊ 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 ಹೊಸ ಫೋನ್ ತಗೋತಾನೆ. ಹಾಕು ಬೈ ಹಾಕು ಬೈ ಹಾಕು. ಗೈಸ್ ಅವಾಗಲೇ ಫೋನಲ್ಲಿ ನೋಡಿದ್ರಲ್ಲ ಇಲ್ಲಿ ಹಿಡಿತಾ ಇದ್ದಿದ್ನ, ಇವಾಗ ಟಿವಿಲಿ ಹಾಕಿದೀವಿ ನೋಡಿ. ಅವಳ ರಿಯಾಕ್ಷನ್ ನೋಡಿ, ಆ ಕಡೆ ಕೂತ್ಕೊಳ್ಳಿ ಹೋಗಿ. ಹತ್ತದ್ಲಿ ಈಗ ನೋಡಿ ಗೈಸ್ ನೋಡಿ, ಇಲ್ಲಿ ಎಲ್ಲ ಹಿಡ್ದಾಯ್ತು. ಈಗ ಸೈಲೆಂಟಾಗಿ ಕೂತ್ಕೊಬಿಟ್ಟವಳೆ ಟಿ ವಿ ಆಫ್ ಮಾಡಿದ ತಕ್ಷಣ. ನೋಡಿ ಎಷ್ಟು ಫೋನ್ ಬಾಕ್ಸಸ್ಗಳಿದೆ ನಮ್ಮ ಮನೇಲಿ ಅಂತ. ಇದು ನನ್ನ ತಮ್ಮ ನನ್ನ ರಿಯಲ್ಮಿ ಫೋನ್ ಮೇಲೆ ತೊಗೊಂಡಂಥದ್ದು ನಾರ್ಜೋ. ಈಗ ಬೇರೆ ಫೋನ್ ತೊಗೊಂಡ ರಿಯಲ್ಮಿದು. ಇದು ಒಂದು ಹಳೆ ಫೋನು, ಎಲ್ಲ ಹಳೆ ಫೋನ್ ಇದೆ. ಅದು ರಿಪೇರಿ ಬರೋ ಥರ ಇದ್ವಲ್ಲ, ಅದನ್ನು ಎಲ್ಲ ವಾಪಸ್ ಮಾಡಿಬಿಡ್ಬೇಕು ಕಂಪ್ನಿಗೆ. ಅಂದರೆ ರೀಸೇಲ್ ನೀವು ಬಾಕ್ಸ್ ಸಮೇತ ಕೊಟ್ಟರೆ ಫೋನ್ನ ತೊಗೋತಾರೆ ವಾಪಸ್ಸು. ಈ ಫೋನು ಇಲ್ಲ, ಕಳೆದೋಗಿದೆ, ಯಾರೋ ಒಬ್ರಿಗೆ ಕೊಟ್ಟಿದ್ರು. ನಮ್ಮ ಅಪ್ಪನಿಗೆ ಅಂತ ತೊಗೊಂಡಿದ್ದು ಫೋನ್ ಇದು. ಈ ಫೋನ್ನ ಬೇರೆಯವ್ರು ಕೊಟ್ಟಿದ್ರು, ಅವರೆಲ್ಲೋ ಕಳೆದಾಕಿದ್ರಂತೆ, ಅದಕ್ಕೆ ಬರೀ ಬಾಕ್ಸ್ ಇದೆ ಅಷ್ಟೇ. ಈಗ ಇರೋವಂಥದ್ದು ಡಿವೈಸ್ ಇರೋವಂಥ ಫೋನ್ ಬಂದ್ಬಿಟ್ಟು ಇದೊಂದು, ಮತ್ತು ಇದು ನಾರ್ಜೋ ಎರಡಿದೆ. ಇನ್ಬಿಟ್ರೆ ನೋಡಿ ಇದು ಅಷ್ಟೇ ರಿಯಲ್ಮಿ ಬಡ್ಸ್ T300 ನಾನು ತೊಗೊಂಡೆ ಅಂಥದ್ದು. ಎರಡು ನಾನೇ ತೊಗೊಂಡಿದ್ದು. ಇದು ಸೇಮ್ ಲೆಫ್ಟ್ ಇಯರ್ ಬಡ್ಸು ಬಿದ್ದು ಡ್ಯಾಮೇಜ್ ಆಗೋಯ್ತು. ಇದ್ರದ್ದು ಸೇಮು, ಇದ್ರದ್ದು ಅಷ್ಟೇ ಲೆಫ್ಟ್ ಇಯರ್ ಬಡ್ಸ್ ಎಲ್ಲೋ ಹೆಲ್ಮೆಟ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲೋ ನಿಂತಿದ್ದಾಗ ನೋಡ್ಕೊಂಡಿಲ್ಲ ನಾನು ಎಲ್ಲಿ ಬಿದ್ದಿದೆ ಅಂತ. ಆ ಟೈಮಲ್ಲಿ ಕಳೆದೋಯ್ತಿದ್ದು. ಇದ್ರದ್ದು ರೈಟ್ ಇದೆ, ಇದ್ರದ್ದು ರೈಟೇ ಇರೋದು ಬಡ್ಸು. ಇದ್ರದ್ದು ಕೆಟ್ಟೋಗಿತ್ತು. ಮಡಿಕೇರಿಗೆ ಹೋಗಿದ್ದಾಗ ಸ್ವಲ್ಪ ನೀರನ್ನು ಬಿದ್ದು ಬರ್ತಾ ಇರಲಿಲ್ಲ. ಅಂದರೆ ಇದು ಒಂದು ಕೇಸ್ ಏನಿದೆಯಲ್ಲ, ಆ ಕೇಸ್ ಡ್ಯಾಮೇಜ್ ಆಗೋಗಿತ್ತು. ಇವಾಗ ಸ್ವಲ್ಪ ಅದು ಇದು ಬಿಚ್ಚನ್ನು ರಿಪೇರಿ ಮಾಡಿದೆ, ಆವಾಗ ಸರಿ ಹೋಯಿತು. ಇದು ಚೆನ್ನಾಗಿ ವರ್ಕಿಂಗಲ್ಲಿದೆ. ಈಗ ಅದು ನನ್ನ ಹತ್ರ ಪ್ರೆಸೆಂಟ್ ಇದೆ. ಎರಡು ತೋರಿಸ್ತೀನಿ ಯಾವುದಾದಿದೆ ಅಂತ ನೋಡಿ. ಇದು ಫಸ್ಟ್ ಇಯರ್ ಬಡ್ಸ್ ನಾವು ತೊಗೊಂಡಂಥದ್ದು ನೋಡಿ. ಇಲ್ಲಿದೆ, ಕಾಣ್ತಾ ಇದೆಯಲ್ಲ, ಇದು
ಚೆನ್ನಾಗಿದೆ. ಬಟ್ ಏನಂದರೆ ಮೈಕೆಲ್ಲ ಅಷ್ಟೊಂದು ವರ್ಕ್ ಆಗಲ್ಲ, ಯಾಕೆಂದರೆ ಸ್ವಲ್ಪ ಮೈಕ್ ಅಕ್ಯುರಸಿ ಎಲ್ಲ ಕಮ್ಮಿ ಇತ್ತು ಅವಾಗ. ನೋಡಿ ಇದು ಸೇಮ್ ಇಯರ್ಬಡ್ಸ್ ಇದು ಎರಡಿದೆ. ಇನ್ನೊಂದು ನನ್ನ ತಮ್ಮಂದಿದೆ, ಅದು ಕಳೆದೋಗಿದೆ. ಎರಡು ಕಳೆದಾಕ್ಬಿಟ್ಟಿದೆ ನಾನು. ನೋಡಿ ಇದು ಬರೀ ಕೇಸ್ ಮಾತ್ರ ಇದೆ, ಏನು ತರಲ್ಲ, ಬಡ್ಸ್ ಇಲ್ಲ. ಎರಡೂ ನೋಡ್ಬೋದು, ಇದು ಎರಡೇ ಇರೋದು ನನ್ನ ಹತ್ರ. ಎರಡು ರೈಟ್ ಸೈಡ್ ಇರೋದು. ನೋಡಿ ಇದು ರೈಟ್ ಸೈಡ್ ಇದೆ, ಇದನ್ನು ರೈಟ್ ಸೈಡ್ ಇರೋವಂಥದ್ದು. ಇದು ವರ್ಕ್ ಆಗ್ತಿರಲಿಲ್ಲ, ಈಗ ಸ್ವಲ್ಪ ರಿಪೇರಿ ಬಿಚ್ಚಿ ಇದನ್ನೆಲ್ಲ ರಿಪೇರಿ ಮಾಡಿದ್ಮೇಲೆ ವರ್ಕ್ ಆಗ್ತಿದೆ. ಕಾಣ್ತದೆ ಅನ್ಕೋತೀನಿ. ಕಲರ್ ನೋಡಿ, ಇಷ್ಟು ಇರುವಂಥ ಬಾಕ್ಸು. ಇದನ್ನೆಲ್ಲ ಈ ಎರಡು ಫೋನ್ನ ರಿಟರ್ನ್ ಮಾಡಬೇಕು, ಅಂದರೆ ಕೊಟ್ಬಿಡ್ತೀವಿ ವಾಪಸ್ಸು. ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಫೋನಲ್ಲಿ, ಎಷ್ಟಕ್ಕೆ ಹಾಕೋತಾರೋ ಅಷ್ಟಕ್ಕೆ ಹಾಕೊಳ್ಳಿ ಅಂತ. ಆಮೇಲೆ ಅಪ್ಡೇಟ್ಸ್ ಏನು ಗೊತ್ತಾ, ನೀವು ಹಳೆ ಫೋನ್ ಇಟ್ಕೊಂಡಷ್ಟು ಅಪ್ಡೇಟ್ಸ್ ಬರೋದಿಲ್ಲ. ಸುಮ್ಮನೆ ವೇಸ್ಟ್. ನೀವು ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದೇ ಏನಕ್ಕಾದ್ರೂ ಕ್ಯಾಮ್ರಾ ಯೂಸ್ಗೆ ಬೇಕಾದರೆ ಮಾತ್ರ ಯೂಸ್ ಮಾಡ್ಕೋಬೋದು ನೀವು, ಗೇಮ್ ಮಾಡೋದಕ್ಕೆ. ಅದು ಬಿಟ್ಟರೆ ನೀವು ಅಪ್ಡೇಟ್ಸ್ ಇಲ್ಲ ಅಂತಂದರೆ ಫೋನ್ನ ಸೆಕ್ಯೂರಿಟಿ ಪರ್ಪಸ್ಗೆ ಯೂಸ್ ಮಾಡೋಕ್ಕೆ ಆಗಲ್ಲ. ಹಳೆ ಫೋನ್ನ ರಿಪ್ಲೇಸ್ ಮಾಡಿ, ಅಪ್ಡೇಟ್ ಆದರೆ ಬೆಟರು. ಇದೊಂದು ಮಾತ್ರ ಬಾಕ್ಸ್ ವೇಸ್ಟ್, ಇದು ಬಿಸಾಕ್ಬೇಕು ಇದನ್ನು. ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.